ನಿನ್ನೆಯ ದಿನ ಸುಮಾರು 6:30 7:15 ಮಧ್ಯೆ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ SBI ಬ್ಯಾಂಕ್ ಅಲ್ಲಿ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದ್ರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನ ಲಾಕರ್ಸ್ ಅನ್ನ ಓಪನ್ ಮಾಡಿಸ್ಬಿಟ್ಟು ಆ ಲಾಕರ್ ಅಲ್ಲಿ ಇದ್ದಂತ 1,04,00,000 ಕ್ಯಾಶ್ ಮತ್ತೆ ಸುಮಾರು ಅದೇ ಈಗ ಹೇಳಿದ್ದೀನಿ ಕೂಡಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ। नाजरीन, विजयपुरा से बड़ी खबर। 3 नकाबपोश अफराद ने हथियार दिखाकर SBI बैंक में बड़ी डकैती की है। डाकू 20 करोड़ रुपए से ज्यादा की रकम और सोना लेकर फरार हो गए। ये वाकया मंगल की शाम 6:30 बजे के करीब हुआ। तीनों लोग करंट अकाउंट खुलवाने के बहाने बैंक में दाखिल हुए। इसके बाद इन्होंने मैनेजर, कैशियर और मुलाजिम को पिस्तौल और छुरी से डराया। फिर तीनों को बांधकर तकरीबन 20 किलो सोना और 1 करोड़ रुपए नकदी लूट ली। विजयपुरा के SP लक्ष्मण निम्बर्गी के मुताबिक डाकू फौजी वर्दी पहने हुए थे। वो एक सुजुकी गाड़ी में आए थे जिस पर जाली नंबर प्लेट लगी हुई थी। बैंक से निकलने से पहले डाकू CCTV कैमरे और इसकी रिकॉर्डिंग का सारा सामान भी अपने साथ ले गए। इसके बाद वो महाराष्ट्र के पंड्रापुर की तरफ भाग निकले। बैंक मैनेजर की शिकायत पर मुकदमा दर्ज कर लिया गया है। पुलिस का कहना है कि तफ्तीश जारी है और मुलजिमान को पकड़ने की कोशिशें तेज कर दी गई हैं। ನಿನ್ನೆಯ ದಿನ ಸುಮಾರು 6:30 7:15 ಮಧ್ಯೆ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ SBI ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ। ಸುಮಾರು 4:15 ಅಂತ ನಾನು ಒಳಗಡೆ ಕೂತ್ಕೊಂಡಿರ್ತಾನೆ। 6:30 ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂತಹ ಸಿಬ್ಬಂದಿ ಮತ್ತೆ ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ರು ವ್ಯಕ್ತಿಗಳನ್ನ ಹೊರಗಡೆ ಅಂತ ಒಳಗಡೆ ಕರ್ಸ್ಕೊತಾನೆ। ಅವಾಗ ಬ್ಯಾಂಕ್ ಅಲ್ಲಿ ಇದ್ದಂತ ಒಂದು 6 ಜನ ಬ್ಯಾಂಕ್ ಸಿಬ್ಬಂದಿ ಮತ್ತೆ 4 ಜನ ಪಬ್ಲಿಕ್ ಏನಿದ್ರು ಆ 10 ಜನಕ್ಕೆ ಬಂದೂಕ್ ತೋರಿಸಿ ಹೆದರಿಸಿಬಿಟ್ಟು ಅವರನ್ನ ಒಂದು ರೂಮ್ ಅಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟ್ ಅಲ್ಲಿ ಕಟ್ಟುವಂತ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನ ಒಂದು ರೂಮ್ ಅಲ್ಲಿ ಹಾಕ್ತಾರೆ। ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದ್ರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನ ಲಾಕರ್ಸ್ ಅನ್ನ ಓಪನ್ ಮಾಡಿಸ್ಬಿಟ್ಟು ಆ ಲಾಕರ್ ಅಲ್ಲಿ ಇದ್ದಂತ 1,04,00,000 ಕ್ಯಾಶ್ ಮತ್ತೆ ಸುಮಾರು ಈ ಗೋಲ್ಡ್ ಫ್ಲೆಡ್ಜಿಗೆ ಅಂತ ಹೇಳಿ ಏನು ಜನರು ಗೋಲ್ಡ್ ಅನ್ನ ಇಟ್ಟು ಸಾಲ ತಗೊಂಡಿರ್ತಾರೆ ಆ ಫ್ಲೆಡ್ಜ್ ಇದ್ದಂತ ಸುಮಾರು 398 ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ। ಅದರದ್ದು ಒಂದು ಅಂದಾಜು ತೂಕ ಆಸ್ ಆಫ್ ನೌರ್ ಕೊಟ್ಟಿರೋದು 20 kg ಅಂತೇಳಿ। ಹೀಗಾಗಿ ಒಟ್ಟು ದುಡ್ಡು ಮತ್ತೆ ಒಡವೆ ಸೇರಿ ಸುಮಾರು 21,04,00,000 ವರ್ತ್ ವ್ಯಾಲ್ಯೂನ ಈ 3 ಜನ ಬಂದ್ಬಿಟ್ಟು ಅವ್ರಿಗೆ ಬಂದೂಕ್ ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತಗೊಂಡು ಹೋಗಿದ್ದಾರೆ ಅಂತೇಳಿ ಒಂದು ಸುಲಿಗೆ ಕೇಸನ್ನ ಕೊಟ್ಟಿದ್ದಾರೆ। ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಸೈಂಟಿಫಿಕ್ ಟೀಮ್ಸ್ಗಳು ಏನಿದಾವೆ ಎಲ್ಲ ವಿಸಿಟ್ ಮಾಡಿಬಿಟ್ಟು ಸಾಕ್ಷ್ಯಾಧಾರಗಳನ್ನ ಏನು ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ। ಈಗಾಗಲೇ 8 ಟೀಮ್ಸ್ಗಳನ್ನ ಫಾರ್ಮ್ ಮಾಡಿದೆ। ಆ 8 ತನಿಖಾ ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ। ಈಗಾಗಲೇ ತಮಗೂ ಗೊತ್ತಿರುವಂತೆ ಆ ವೆಹಿಕಲ್ ಅನ್ನ ಈಗಾಗಲೇ ನಾವು ಟ್ರೇಸ್ ಮಾಡಿದೀವಿ। ಅದು ಹುಲಜಂತಿ ಅನ್ನುವಂತ ಒಂದು ಊರು ಮಹಾರಾಷ್ಟ್ರ। ಅವರು ಅಫೆನ್ಸ್ ಮಾಡಿದ್ಮೇಲೆ ಟುವರ್ಡ್ಸ್ ಪಂಡ್ರಪುರ ಹೋಗಿರುತ್ತಾರೆ। ಸೊ ಮಂಗಳವಾಡೆ ತಾಲೂಕು ಹುಲಜಂತಿ ಊರಲ್ಲಿ ವೆಹಿಕಲ್ ಕೂಡ ಸಿಕ್ಕಿದೆ। ಅದರಲ್ಲಿನೂ ಕೂಡ ಸ್ವಲ್ಪ ಏನು ಈ ಗೋಲ್ಡ್ ಪ್ಯಾಕೆಟ್ಸ್ ಮತ್ತೆ ದುಡ್ಡು ಕೂಡ ಸಿಕ್ಕಿದೆ। ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ। ಆದಷ್ಟು ಬೇಗ ಈ ಆರೋಪಿಗಳನ್ನ ಪತ್ತೆ ಮಾಡಲಾಗುವುದು। दूसरी तरफ वज़ीर आला सिद्धरामैया ने इस वारदात पर सख्त नोटिस लिया है। उन्होंने पुलिस को हुक्म दिया है कि वो ऐसे वाक़यात दोबारा ना हो। वज़ीर आला ने कहा कि गाड़ी की पहचान हो गई है और मुलजिमान को जल्द ही गिरफ्तार कर लिया जाएगा। इन्होंने विजयपुरा के SP से फोन पर बात भी की और अफसरान को होशियार रहने की हिदायत दी है। जब इनसे इसी तरह के वाक़यात और बाहर के रियासतों के डाकुओं के बारे में पूछा गया तो वज़ीर आला ने कहा कि पुलिस को हर तरह की एहतियात बरतने के लिए कहा गया है ताकि ऐसे वाक़यात रुक सकें। ಅದೇ ಈಗ ಹೇಳಿದ್ದೀನಿ ಕೂಡಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ। ಬಿಜಾಪುರದ SPಗೆ ಫೋನ್ ಮಾಡಿ ಕೂಡಲೇ ಅವ್ರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ। ಬೀದರ್ ಆಯ್ತು, ಚಡ್ಚಣ ಆಯ್ತು, ಕಲಬುರಗಿನಲ್ಲೂ ATM ದರೋಡೆ ಆಗಿದೆ ಸರ್। SBI ಬ್ಯಾಂಕ್ಗಳಿಗೆ ಯಾವುದೇ ರೀತಿ ಭದ್ರತೆ ಇಲ್ಲ, ಅವ್ರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಕ ಮಾಡ್ಕೊಳ್ಳೋದಿಲ್ಲ, CC ಕ್ಯಾಮ್ರಾ ಕರೆಕ್ಟ್ ಆಗಿ ಇಟ್ಕೊಳ್ಳೋದಿಲ್ಲ। ಈಗ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ಕೊಳ್ಳೋರು ಬ್ಯಾಂಕ್ನವರು, ನಾವು ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟೇ। ಬಟ್ ಆ ದುಡ್ಡು ಏನು ಕಳ್ತನ ಮಾಡ್ಕೊಂಡಿರ್ತಾರಲ್ಲ ಸರ್, ಅವ್ರನ್ನ ಸತ್ಕಾರ್ಯಕ್ಕೆ ಬಳಕೆ ಮಾಡೋದಲ್ಲ, ಇನ್ನೊಂದು ಕ್ರೈಮ್ಗೆ ಬಳಕೆ ಮಾಡ್ಕೋತಾರೆ। ಸೊ ಹಂಗಾಗಿ ಪೊಲೀಸರು ಅಲರ್ಟ್ ಆಗಬೇಕು ಅಂತ ಜನರ ಆಗ್ರಹ ಇರೋದು। ಇಲ್ಲ ಹೊರ ರಾಜ್ಯಗಳಿಂದ ಜಾಸ್ತಿ ಆಗ್ತಿದೆ ಹೊರ ರಾಜ್ಯಗಳು ಬಿಹಾರ್, UP, ಗುಜರಾತ್ ಇಂದ ಈ ರೀತಿಯಾದಂತ ದರೋಡೆಕೋರು ಬಂದು ಮಾಡ್ತಾರೆ ಸರ್। ಅದಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ
ಪೊಲೀಸ್ನವರು ಸೂಚನೆ ಕೊಟ್ಟಿದ್ದೀನಿ.